ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪರಾಭವ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷ ಹಿಂದೂ ಶಾಸ್ತ್ರದ ಪ್ರಕಾರ ಹೊಸ ಆರಂಭ, ಹೊಸ ನಿರೀಕ್ಷೆ, ಹೊಸ ಹಸಿರು, ಹೊಸ ಚಿಗುರು, ಹೊಸ ಕನಸಿನೊಂದಿಗೆ ಮತ್ತೆ ಯುಗಾದಿ ಬಂದಿದೆ. ಯುಗಾದಿ ಅಂತಂದರೆ ಯುಗದ ಆರಂಭ. ಈಗಾಗಲೇ ತಾವೆಲ್ಲರೂ ಕೂಡ ಮನೆಯಲ್ಲಿ ಯುಗಾದಿ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿದ್ದೀರಿ. ಇಂತಹ ಸಂದರ್ಭದಲ್ಲಿ ಹಲವಾರು ನಿರೀಕ್ಷೆಗಳು, ಆಸೆಗಳು, ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತೆ. ಈ ಬಾರಿಯ ಯುಗಾದಿ ಹೇಗಿದೆಯಪ್ಪ, ಈ ಬಾರಿಯ ಯುಗಾದಿಯ ಫಲ ಏನು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆಯಾಗಿರುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದರೊಂದಿಗೆ ನೂತನ ಪರಾಭವ ನಾಮ ಸಂವತ್ಸರ ಉದಯ ಆಗುತ್ತೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಸಂವತ್ಸರದಲ್ಲಿ ಹಲವು ಶುಭ ರಾಜಯೋಗಗಳೂ ಕೂಡ ಇವೆ. ಈ ಅವಧಿಯಲ್ಲಿ ಶನಿಯು ಮೀನ ರಾಶಿಯಲ್ಲಿರ್ತಾರೆ. ಪ್ರಸ್ತುತ ರಾಹು ಕುಂಭ ರಾಶಿಯಲ್ಲಿದ್ದು ಡಿಸೆಂಬರ್ 5ರಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಕೇತು ಸಿಂಹ ರಾಶಿಯಲ್ಲಿದ್ದು ಡಿಸೆಂಬರ್ 5ರಂದು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ವರ್ಷ ಆರಂಭವಾದ ಸ್ವಲ್ಪ ಸಮಯದ ನಂತರ ಗುರು ಕೂಡ ತನ್ನ ಉತ್ತುಂಗ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷ ಲಾಭ ಆಗತ್ತೆ. ಮಂಗಳ, ಶುಕ್ರ, ಸೂರ್ಯ, ಬುಧ ಮತ್ತು ಚಂದ್ರರು ನಿಯಮಿತವಾಗಿ ರಾಶಿಗಳನ್ನು ಬದಲಾಯಿಸ್ತಲೇ ಇರ್ತಾರೆ. ಈ ಚಲನೆಗಳ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಅದರಲ್ಲೂ ಯುಗಾದಿ ಅಂತಂದರೆ ಹಿಂದೂಗಳಿಗೆ ಬಹಳ ವಿಶೇಷವಾದಂಥದ್ದು. ಹಲವಾರು ನಿರೀಕ್ಷೆಗಳಿದೆ. ಈಗಾಗಲೇ ಹೇಳಿದ ಹಾಗೆ ಹಲವಾರು ನಿರೀಕ್ಷೆಗಳು, ಆಸೆಗಳು, ಪ್ರಶ್ನೆಗಳು ಸಹಜ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜೀವನದಲ್ಲಿ ಯುಗಾದಿ ಬಂದಿದೆ. ಈ ಬಾರಿಯ ಯುಗಾದಿಯನ್ನು ಪರಾಭವ ಸಂವತ್ಸರ ಅಂತ ಕರೀತಾರೆ. ಪರಾಭವ ಏನಪ್ಪ ಇದು? ಪರಾಭವ ಅಂತಂದರೆ ಎಲ್ರಿಗೂ ಗೊತ್ತು, ಸೋಲು ಅನ್ನುವಂಥದ್ದು. ಆದರೆ ಈ ಸೋಲು ನಮ್ಮ ಜೀವನದಲ್ಲೂ ಇದೆಯಾ, ಅಥವಾ ಶಾಸ್ತ್ರದಲ್ಲಿ ಇದಕ್ಕೆ ಬೇರೆಯದ್ದೇ ಅರ್ಥ ಇದೆಯಾ? ಅದರ ನಿಖರವಾದಂತಹ ಅರ್ಥ ಏನು ಅನ್ನೋದನ್ನು ತಿಳಿಯೋಣ. ಇದರ ಜೊತೆಗೆ ಹೊಸ ವರ್ಷ ಆರಂಭ ಆಗ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಯಾವ ರೀತಿಯಾದಂತಹ ಫಲ ಇದೆ, ಯಾವ ರಾಶಿಯವರಿಗೆ ಶುಭ ಇದೆ, ಯಾವ ರಾಶಿಯವರಿಗೆ ಸವಾಲುಗಳಿದೆ, ಈ ಸವಾಲುಗಳಿದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಈ ಎಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾಳೆಯಿಂದ ಹೊಸ ವರ್ಷ ಆರಂಭ. ನಮ್ಮ ಹಿಂದೂಗಳಿಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬದ ಸಿದ್ಧತೆಯಲ್ಲಿ ಇಡೀ ರಾಜ್ಯ ಇದೆ, ಇಡೀ ದೇಶ ಇದೆ. ಇಂತಹ ಸಂದರ್ಭದಲ್ಲಿ ಈ ಬಾರಿ ಯುಗಾದಿ ಪರಾಭವ ಸಂವತ್ಸರ ಅಂತ ಕರೆಯಲಾಗತ್ತೆ. ಈ ಪರಾಭವ ಅಂತಂದ್ರೇ ಒಂದು ರೀತಿಯ ಆತಂಕ. ಏನಪ್ಪ ಇದು, ಸೋಲು, ಆರಂಭದಲ್ಲೇ ಸೋಲಾಗ್ಬಿಟ್ರೆ ಹೇಗೆ ಅಂತ. ಏನಿದು ಶಾಸ್ತ್ರದಲ್ಲಿ ಇದಕ್ಕೆ ನಿಜವಾದಂತಹ ಅರ್ಥ ಏನು? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ. ಚತುರ್ಭುಜಾಂ ಮಹಾದೇವೀಂ ಶಿವವಾಮಾಂಕ ಸಂಸ್ಥಿತಾಂ ವಂದೇ ಚೌಡಾಂಬಿಕಾಂ ದೇವೀಂ ತಹಿನಾಚಲ ಸಂಸ್ಥಿತಾಂ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವೀಂ ಭಜಾಮ್ಯಹಂ. ಅಸಾಧ್ಯ ಸಾಧಕಸ್ವಾಮಿನ ಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭು. ತಮ್ಮೆಲ್ಲ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಇವತ್ತು ಹೊಸ ವರ್ಷಕ್ಕೆ ನಾಳೆ ಬರ್ತಕ್ಕಂಥಕ್ಕೆ ಮುನ್ಸೂಚನೆಯಾಗಿ ನಾನು ಮತ್ತು ವೀಣಾ ಸುವರ್ಣ ಮುಖಾಂತರವಾಗಿ ತಮ್ಮೆಲ್ಲರ ಶುಭ ಹಾರೈಕೆಯನ್ನು, ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಭಾಳ ಸಂತೋಷ. ಒಂದು ವೀಣಾ, ಪ್ರತಿ ವರ್ಷ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೀವಿ. 60 ಸಂವತ್ಸರ ಅಂತಿದೆ. ಒಬ್ಬ ಮನುಷ್ಯನಿಗೆ 120 ವರ್ಷ 5 ದಿನ 5 ಕ್ಷಣ 5 ತಿಂಗಳುಗಳ ಮನುಷ್ಯ ಬದುಕೋದು, ಆನೆ ಮತ್ತು ಮನುಷ್ಯ. ಸೊ 60 ಸಂವತ್ಸರಕ್ಕೆ 59 ಬಿದ್ದಾಗ ಷಷ್ಠಾಬ್ದಿ ಪೂರ್ತಿಗೆ ಮೊದಲು ಷಷ್ಠಿ ಪೂರ್ತಿ ಮಾಡ್ಕೊಂತೀವಿ. ಷಷ್ಠಿ ಪೂರ್ತಿ 59, ಷಷ್ಠಾಬ್ದಿ ಪೂರ್ತಿ 61ಕ್ಕೆ ಬಿದ್ದಾಗ. ಸೊ 60 ಸಂವತ್ಸರಗಳು ದಾಟಿದ್ರೆ ಅಬ್ಬಾಡ ಒಂದು ಗಂಡಾಂತರ ದಾಟಿದ್ವಿ ಅಂತ. ಒಬ್ಬ ಮನುಷ್ಯ 60 ಸಂವತ್ಸರ ನೋಡ್ಬಿಟ್ಟೇನೇನೋ ಅನ್ನೋ ಥರ ಹೇಳ್ತಾ ಇದ್ವಿ. ಅಜ್ಜಿ ಕಾಲದಲ್ಲಿ, ತಾತನ ಕಾಲದಲ್ಲಿ 60 ವರ್ಷದ ಸಂಬಂಧ. ಇವ್ರು ಮದುವೆ ಆದ ಪಕ್ಷದಲ್ಲಿ 60 ಷಷ್ಠಿ ಪೂರ್ತಿಯನ್ನು ಮಾಡ್ಕೊಂಡ್ವಿ ಅಂತ. ಪ್ರತಿ ಒಂದು ಹೆಸರಿಗೂ ಅರ್ಥ ಏನು ಅಂದರೆ, ಸೋಲು ಅನ್ನೋದು ನೀನು ಖಂಡಿತ ಹೇಳ್ತಕ್ಕಂಥದ್ದು ಶಾಸ್ತ್ರ ರೀತಿ ಒಳ್ಳೇದಾ, ಹೀಗೆ ಒಳ್ಳೇದಾ, ಗ್ಯಾರಂಟಿನ ಅಂತ ಅಂದರೆ ಆತಂಕ ಅಂತ ಹೇಳ್ತಾರೆ. ಆದರೆ ಆ ಪರಾಭವ ಅನ್ನೋದು ಸೋಲು ಅಂದರೆ, ಇಂಥ ಸೋಲಲ್ಲೂ ಸೋತು ಗೆದ್ದವನುಂಟು, ಗೆದ್ದು ಸೋತವನು ಉಂಟು. ಮನುಷ್ಯ
ಯಾವತ್ತು ಕೆಟ್ಟು ಬದುಕಬೇಕು ಅಂತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಬದುಕಿ ಕೆಡೋದು ಬಹಳ ಕಷ್ಟ. ಒಂದ್ಸಲಿ ಸುಖವನ್ನು ನೋಡ್ಬಿಟ್ರೆ ಆ ಕಷ್ಟ ಏನು ಅಂತ ಗೊತ್ತಿಲ್ಲದೇನೆ ಹೆಂಗಪ್ಪ ನಾನು ಸುಖ ಅನುಭವಿಸಿದವನೋ ಈ ಕಷ್ಟ ಹಿಂಗೆಲ್ಲ ಇದೆಯಾ ಅನ್ಸ್ಬಿಡುತ್ತೆ. ಆದರೆ ಈ ಸೋಲು ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪಾಠ ಕಲಿಸುತ್ತೆ. ಸೊ ಪ್ರತಿಯೊಂದು ಸಂವತ್ಸರನೂ ಪಾಠ ಕಲಿಸುತ್ತೆ. ಹಾಗಾದ್ರೆ ಯುಗಾದಿ ನಂತರದಿಂದ ನಾವು ಕಲಿಬೇಕಾದ ಪಾಠ ಏನು ಗುರುಜಿ? ಬಹಳ ಜನ ಕಲಿತಾ ಹೋಗ್ತಾರೆ. ಈಗ ಆಲ್ರೆಡಿ ಕಲ್ತಿದ್ದಾರೆ. ಇದಕ್ಕೆಲ್ಲ ಒಂದು ಜಣಕ್ಕೋ ಜೋಳಕ್ಕೋ ಅಂತೆಲ್ಲ ತೋರಿಸುವ ಆಗಿದ್ದಾನೆ ಭಗವಂತ. ಸಾಧಾರಣವಾಗಿ ಏನು ಹೇಳ್ತೀವಿ, ಒಂದು ವರ್ಷಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ಯಾವ ಕಾಲಕ್ಕೂ ಸೃಷ್ಟಿ ಅಂತ ಬರುತ್ತೆ. ಸೃಷ್ಟಿ ಅಂತ ಹಾವನ್ನು ಓಡಿಸು ಅಂತ. ಹಾವನ್ನು ಓಡಿಸು ಅಂದರೆ ಬರೀ ಹಾವನ್ನು ಓಡಿಸೋದು ಅಂತಲ್ಲ, ಸೃಷ್ಟಿ ಅಂದರೆ ನಮ್ಮ ಕಷ್ಟಗಳನ್ನ ಓಡಿಸು ಅಂತ. ಸೊ ಪ್ರತಿ ವರ್ಷ ಸಂಪ್ರದಾಯ ಪ್ರಕಾರವಾಗಿ ಆಚರಣೆ ಇತ್ತು, ಅದಾದಮೇಲೆ ಸಂಪ್ರದಾಯ ಇತ್ತು, ಸಂಪ್ರದಾಯ ಹಬ್ಬ ಆಯಿತು. ಸೊ ಸೃಷ್ಟಿನಲ್ಲಿ ಹಾವುಗಳನ್ನ ಓಡಿಸಿದಾಗ ಅಂದರೆ ನಮ್ಮ ದೋಷಗಳನ್ನೆಲ್ಲ ಕಳೆದು ಸಂಕ್ರಾಂತಿಯನ್ನು ಆಚರಿಸ್ಕೊಂಡ್ರೆ ಫಸಲು ಚೆನ್ನಾಗಿ ಬಂದ ಮೇಲೆ ತದನಂತರ ಅಭಿವೃದ್ಧಿ ಏನು ಅಂತ ನೋಡೋಣ, ಅದು ಯುಗಾದಿ ಹಬ್ಬ. ಆಮೇಲೆ ಯುಗಾದಿ ಹಬ್ಬಕ್ಕೆ ನಾವಾಗಲೇ ಒಂದು ಸಲ ಹೇಳಿದ ಹಾಗೆ ಮಾಧ್ಯಮದಲ್ಲಿ ಯಾವತ್ತೂ 2 ಜ್ಞಾಪಕ ಇಟ್ಕೋಬೇಕು. ಯಾವತ್ತೂ ಒಂದು ಮನುಷ್ಯ ಒಂದು ಹುಣಸೆಹಣ್ಣು ಜ್ಞಾಪಕ ಇಟ್ಕೋಬೇಕು, 2 ಮಾವಿನ ಹಣ್ಣು ಜ್ಞಾಪಕ ಇಟ್ಕೋಬೇಕು. ಹುಣಸೆಹಣ್ಣು ಫಲ ಜಾಸ್ತಿ ಬಂತು ಅಂದರೆ ಭಾಳ ಚೀಪರ್ ರೇಟಲ್ಲಿ, ಅಂದರೆ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಜೆಟು ಅಷ್ಟು ಕಮ್ಮಿಯಾಗಿ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ, ಎಲ್ಲ ಕೈಗೆ ಸಿಗುವಂಥದ್ದಾಗುತ್ತೆ. ಮಾವಿನ ಹಣ್ಣು ಬಂತು ಅಂದರೆ ಸಿಕ್ಕಾಪಟ್ಟೆ, ನೀವು ಯಾವುದಾದ್ರು ಹಳೆಗೆ ಹೋಗಿ ನೋಡಿ, ಎಲ್ಲ ಮಾವಿನ ಹಣ್ಣು ಫಸಲು ಜಾಸ್ತಿ ಬಂದಿದ್ದ ಸಮಯದಲ್ಲ ಬಜೆಟ್ ಜಾಸ್ತಿ. ಈ ಸಲ ಮಾವಿನ ಹಣ್ಣು ಫಸಲು ಜಾಸ್ತಿ, ಆದರೆ ಅಲ್ಲಲ್ಲಿ ಅಲಿಕಲ್ಲು ಅಥವಾ ಅಲ್ಲಲ್ಲಿ ಮಳೆ ಬಂದುಬಿಟ್ರೆ ಅಯ್ಯೋ ಎಲ್ಲ ಹೊಟ್ಟೆಲ್ಲ ಹೊಟ್ಟೋಯ್ತಲ್ಲ ಅಂತ ಯೋಚನೆ. ಆದರೂ ಈ ಸಲ ಮಾವಿನ ಹಣ್ಣು ಫಸಲು ಜಾಸ್ತಿನೇ ಇರೋದ್ರಿಂದ ನಿಮ್ಮೆಲ್ರಿಗೂ ಅತಿ ಶೀಘ್ರದಲ್ಲಿ ಬಂದುಬಿಟ್ಟಿರೋದ್ರಿಂದ ಈ ಪರಾಭವ ನಮ್ಮ ಸಂವತ್ಸರದಲ್ಲಿ ಭಾಳ ಜನ ಎಚ್ಚರಿಕೆ ತೊಗೋಬೇಕು. ಭಾಳ ಜನ ಎದೆ ಗುಂಡಿಗೆ ಗಟ್ಟಿಗೆ ಮಾಡ್ಕೋಬೇಕು. ಭಾಳ ಜನ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಇಂಥದ್ರಲ್ಲೂ ಜೀವನ ಮಾಡ್ತೀವಿ ಅಂದರೆ ರೆಡಿಯಾಗಿರೋದು ಉತ್ತಮ. ಯಾಕೆ ಅಂದರೆ ಹೇಗೆ ಬರುತ್ತೋ, ಆಮೇಲೆ ಇದನ್ನು ಭಯಪಡಿಸೋವಂಥ ಪ್ರಶ್ನೆ ಇಲ್ಲ, ಇದಿರೋದೇ ಹೀಗೆ. ಆಗಲೇ ವೀಣಾ ಹೇಳಿದಾಗೆ ಒಬ್ಬೊಬ್ಬ ಗ್ರಹಗಳು ಒಂದೊಂದು ನಕ್ಷತ್ರ ಒಂದೊಂದು ಕಡೆ ಇತ್ತು ಅಂತ ಮನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನು ಮಾಡಿದ್ವಿ? ಕಾಳಸರ್ಪ ದೋಷ ಅಂತ. ಇವತ್ತಿಂದ ಸ್ಟಾರ್ಟು. ಕುಜ ಹೊರಟುಬಿಟ್ಟ, ಎಲ್ಲೊಟ್ಟಾದ ಒಳಗೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟ. ಆದರೆ 15 ದಿವಸಕ್ಕೆ ಒಂದ್ಸಲಿ ಚಂದ್ರ ಆಚೆ ಬರ್ತಾನೆ, 15 ಡೇಸ್ ಹಿಂಗೇ ಸುತ್ತಕೊಂಡು ತಿರುಗಿ 15 ಡೇಸ್ ಮತ್ತೆ ಒಳಗೊಟ್ಟೋಗ್ತಾನೆ. ಆ 15 ಡೇಸ್ ಹೊರಗಡೆ ಬಂದಾಗ ಬಡ ಮನೋಕಾರಕ ಸ್ವಲ್ಪ ಮನಕ್ಕೆ ಶಾಂತಿ ಆಗುತ್ತೆ, ತಿರುಗಿ ಒಳಗೆ ಸೇರ್ಕೊಂಡ್ಬಿಟ್ರೆ ಏನಪ್ಪ ಅಂತ ಅನ್ಸುತ್ತೆ. ಹಾಗೆ ಆ 15 ಡೇಸ್ ಒಂದ್ಸಲಿ ಬಂದು ಹೋದಾಗ ಒಂದು ತಿಂಗಳಲ್ಲಿ ನಮಗಿರೋದು ಜ್ಞಾಪಕ ಇಟ್ಕೊಳ್ಳಿ. ಈಗ ಮಾರ್ಚು, ಏಪ್ರಿಲ್ಲು, ಮೇ, ಜೂನು, ಜುಲೈ 27ನೇ ತಾರೀಕುವರೆಗೂ ಅಲ್ಲೇ ಇರ್ತಾನೆ. ಅಂತಹ ಸಮಯಕ್ಕೆ ಆ ಗ್ರಹಗತಿಗಳು ಇದ್ದಾಗ ಕಾಳಸರ್ಪ ದೋಷ ಮನುಷ್ಯನಿಗೆಲ್ಲ ಇಡೀ ಜಗತ್ತಿಗೆ. ಸೊ ಇಂಥ ಸಮಯದಲ್ಲಿ ನಾವು ಏನೇನು ಮಾಡ್ಬೋದು, ಯಾವ್ಯಾವ ಗ್ರಹ ಸಹಾಯ ಮಾಡೋದು, ಇದೆಲ್ಲ ಇನ್ನೊಂದೇನು ಅಂದರೆ ಆತಂಕ ಪಡೋದು. ಕೆಲವರಿಗೆ ಆತಂಕ ಪಡಬೇಕಾಗಿಲ್ಲ, ಕೆಲವರಿಗೆ ಹುಷಾರು ಅಂತ ಹೇಳ್ಬೋದು, ಕೆಲವರಿಗೆ ಅಬ್ಬಾಡ ಈಗ ಒಳ್ಳೆ ಟೈಮ್ ಬಂತು ಅಂತ. ಒಬ್ಬೊಬ್ಬರಿಗೆ ಅವ್ರವ್ರ ರೀತಿ, ಆಮೇಲೆ ಮಾಡಿದ ಪೂಜಾ ಕರ್ಮ, ಆಮೇಲೆ ಅವ್ರವ್ರ ಫಲಗಳನ್ನ ತಂದೆ ತಾಯಿ ಮಾಡಿರೋ ಪೂಜಾ ಫಲಗಳು ಇವರಿವರ ಕರ್ಮಾನುಸಾರವಾಗಿ ಹೋಗುತ್ತೆ. ಆಮೇಲೆ ನಿಮಗೆ ಗುರುಬಲ ಚೆನ್ನಾಗಿರುತ್ತೆ, ಕೆಲವರು ಗುರುಬಲ ನೀಚನಾಗಿರುತ್ತೆ, ಕೆಲವರು ಗುರು ಸಪೋರ್ಟ್ ಮಾಡ್ತಾನೆ, ಕೆಲವರು ಶನಿನೇ ಸಪೋರ್ಟ್ ಮಾಡ್ತಾನೆ, ಕೆಲವರು ಶುಕ್ರದ ಸೆಲ್ ಜೈಲಿಗೆ ಹೋಗುವಂಥವ್ರು ಭಾಳ ಜನ ಇರ್ತಾರೆ. ಅದೇ ರೀತಿಯಾಗಿ ಕೆಲವು ಶುಕ್ರ ಉಚ್ಚನಾಗಿದ್ದರೆ ಕಷ್ಟ, ನೀಚನಾಗಿದ್ದರೆ ಕಷ್ಟ. ರಾಹು ಕೇತುಗಳೇ ಕೆಲವು ಸಹಾಯ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಕೋಟ್ಯಾಧೀಶ್ವರ ಮಾಡಿಬಿಟ್ಟಿದೆ ದಿಢೀರಂತ, ಅದು ಹೇಳೋಕ್ಕಾಗಲ್ಲ. ಅದೇ ರೀತಿ ಪ್ರಕೃತಿಯಲ್ಲೂ ಮನುಷ್ಯ ರೀತಿಯಲ್ಲೂ ಜಾತಕದ ರೀತಿಯಲ್ಲೂ ಇದು ನಿಜವಾದ. ನೀವು ಪ್ರತಿ ವರ್ಷ ಎಲ್ಲ ಪೆದ್ದಂಬಟ್ರು ಏನು ಮಾಡ್ತಿದ್ರಿ, ಜನವರಿ 31 ಅಂದ ತಕ್ಷಣವೇ ಡಿಸೆಂಬರ್ ಅಂದ ತಕ್ಷಣವೇ ಹೊಸ ವರ್ಷಕ್ಕೆ ಹೆಂಗಿದೆ ಟೈಮು ಅಂತೀರ, ಇಲ್ಲ ಸಂಕ್ರಾಂತಿ ಬಂದಾಗ ಟೈಮು. ಈಗ ನಿಜವಾಗ್ಲೂ ವೀಣಾ ಹೇಳಿದಂಗೆ ಹೊಸ ವರ್ಷ ಇದು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಪ್ರದಾಯ ಪ್ರಕಾರವಾಗಿ ಯಾರ್ಯಾರು ಭಾರತ ದೇಶದಲ್ಲಿದ್ದೀರಾ ಇಡೀ ಜಗತ್ತಿಗೆ ಇರ್ತಕ್ಕಂಥ ಉಗಾದಿಯ ಫಲ. ಯಾಕಂದರೆ ವಿದೇಶದಲ್ಲೂ ನಮ್ಮವರು ಇದ್ದಾರೆ, ಎಷ್ಟು ಕಡೆ ಭೂಮಂಡಲ ಸಾಕೋದು ಎಲ್ಲರೂ ಆಚರಿಸ್ತಕ್ಕಂಥ ಅವಕಾಶ. ಯಾರ್ಯಾರು ಕೇತು ನಾವು ಫಲ ಹೇಳ್ತೀವಿ ಅದೆಲ್ಲ ರಾಹು ಫಲ ಉಲ್ಟಾ ನೋಡ್ಕೋಬೇಕು. ಯಾವ್ಯಾವ ರಾಹು ಫಲ ಹೇಳ್ತೀವಿ ಅದೆಲ್ಲ ಉಲ್ಟಾ, ಯಾಕಂದರೆ ರಾಹು ಕೇತುಗಳಿಬ್ಬರೇ ಉಲ್ಟಾ ಹೋಗ್ತಕ್ಕಂಥ ವಿಚಾರ. ಆದರೆ ಕಟಕ ರಾಶಿಗೆ ಈ ಕೇತು ಸಿಂಹರಾಶಿಯಿಂದ ವಾಪಸ್ ಬಂದೋ ಸಮಯಕ್ಕೆ ಅವ್ನು ಬಂದು ಕೂತ್ಕೊಳ್ಳೋ ಸಮಯಕ್ಕೆ ಡಿಸೆಂಬರ್ ಅಷ್ಟೊತ್ತಿಗೆ ಎಂಥ ಅನಾಹುತಗಳು ಎಂತೆಂಥ ಘೋರಗಳು ನಡೀಬೋದು. ಆದರೆ ಕಾಪಾಡಕ್ಕೆ ಭಗವಂತ ಅಂತ ಬಂದಿದ್ದಾನೆ, ಪರಿಹಾರನೂ ಇರುತ್ತೆ. ಸೊ ಯುಗಾದಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಈ ಸಲ ಗುರು ಬಹಳ ಚೆನ್ನಾಗಿರ್ತಕ್ಕಂಥ ರಾಜ, ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನು ಕಾಪಾಡೋನೇ ಗುರು. ಬಂದೆ ಗುರುಜಿ, ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಹೊಸ ವರ್ಷ ಶುರುವಾಯಿತು ಅಂದ ತಕ್ಷಣ ಈ ವರ್ಷ ಯಾವ ಗ್ರಹ ರಾಜ, ಯಾವ ಗ್ರಹ ಮಂತ್ರಿ ಅನ್ನೋದು ತಾವು ಹೇಳಿದ್ರಿ, ಗುರು ಈ ವರ್ಷದ ಗ್ರಹದ ರಾಜ. ಏನ್ ಫಲ, ಮಂತ್ರಿ ಯಾರು? ಈ ಸಲ ರಾಜ ಬಂದು ಗುರು. ಮಹಾಮಂತ್ರಿಗಳಾಗಿರ್ತಕ್ಕಂಥವ್ರು ಅಂಗಾರಕ ಕುಜಾನೇ ಅವನೇ, ಯಾರೋ ಕುಜ ಅಂತ ಹೇಳ್ತೀನಿ ಅವನೇನೆ. ಸೇನಾಧಿಪತಿ ರಾಹು. ಸೊ ಸೇನಾಧಿಪತಿ ಚಂಡಾಲ ರಾಹು ಅಂತ ಕರಿತೀವಿ. ಕುಜನ್ ಜೊತೆ ಕೂತ್ಕೊಂಡ್ರೆ ವೈರಾಗ್ಯ ಅಲ್ಲ, ಕಲಹಂ ನಾಸ್ತಿ ಅಂತ ಕರಿತೀವಿ, ಗಲಾಟೆ ಘರ್ಷಣೆ ಅಂತ ಕರಿತೀವಿ. ಸೊ ಅದರಿಂದ ಸೇನಾಧಿಪತಿಗೂ ಮಂತ್ರಿಗೂ ಇರತಕ್ಕಂಥ ಆತಂಕಗಳಲ್ಲಿ ಗುರು ಏನು ಮಾಡ್ಬೋದು, ಸೇನಾಧಿಪತಿ ಮಾತು ಕೇಳ್ತಾನ, ಮಂತ್ರಿ ಮಾತು ಕೇಳ್ತಾನ, ನಮ್ಮಗಳ ರಕ್ಷಣೆ ಮಾಡ್ತಾನ. ಯಾಕೆಂದರೆ ಗುರು
ಎಲ್ಲೇ ಕೂತ್ಕೊಳ್ಳಿ, ಜೈಲಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡೋದು, ನಿಮ್ಮ ಜೊತೆ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ, ದೇವಸ್ಥಾನದಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ. ಗುರು ಒಳ್ಳೆಯವನು. ಆದರೆ ಆ ಗುರು ದೊಡ್ಡ ಗ್ರಹ ಆಗಿರೋದ್ರಿಂದ ನಮಗೆಲ್ಲರಿಗೂ ಗುರು ರಕ್ಷಾ ಕವಚವಾಗಿರ್ತಾನೆ. ಈ 1.25 ವರ್ಷ ತಲೆ ಇಟ್ಕೊಳ್ಳಿ. ಈ ವರ್ಷ ಅಂತ ನೆಕ್ಸ್ಟ್ ಇಯರ್ ತಕ್ಷಣ ಉಗಾದಿ ಫಲ ಚೇಂಜ್ ಆಗುತ್ತಲ್ಲ, ಇಲ್ಲೂ ಗುರು ರಕ್ಷೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವೆಲ್ಲರೂ ಏನು ಅಂದರೆ ಗುರುವಾಗಿ ಯಾರನ್ನು ಇಟ್ಕೋಬೇಕು ಅಂದರೆ ನಿಮಗೆ ಎಜುಕೇಷನ್ ಹೇಳ್ಕೊಟ್ಟವ್ರು ಗುರುನ ಮರಿಬಾರ್ದು. ಅಂದರೆ ಈ ವರ್ಷದ 1.25 ವರ್ಷದಲ್ಲಿ ನಿಮಗೆ ಎಜುಕೇಷನ್ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ನಿಮಗೆ ಗುರುಗಳಾಗಿರ್ತಕ್ಕಂಥ ಮಾತೃದೇವೋಭವ ಅವ್ರನ್ನ ಮರಿಬಾರ್ದು. ಯಾವ ಕಾಲಕ್ಕೂ ಗುರುಗಳು ಏನೇನು ವಿದ್ಯೆ ಹೇಳ್ಕೊಟ್ರೋ ಆ ಗುರುಗಳನ್ನ ಮಧ್ಯಬಾರ್ದು. ನಿಮಗೆ ಎಲ್ಲಿ ವ್ಯವಹಾರ ಜ್ಞಾನ ಇರುತ್ತೋ ಆ ಗುರುನ ಮರಿಬಾರ್ದು. ಇಡೀ ಜಗತ್ತಲ್ಲಿ ನಿಮಗೆ ದಾರಿ ತೋರಿಸಿದವನು ತಂದೆ ಒಂದು ಕಡೆ ಆಗಿರ್ತಕ್ಕಂಥ ಗುರುವನ್ನು ಮರಿಬಾರ್ದು. ಗುರು ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿರೋ ಈ 1.25 ವರ್ಷ ಅಷ್ಟು ಚೆನ್ನಾಗಿ ಕಾಪಾಡೋಕ್ಕಿಂತನೂ ನಿಮ್ಮ ಸಮಯಕ್ಕೆ, ಕೆಟ್ಟ ಸಮಯಕ್ಕೆ ಟಕಾರ ಅಂತ ಒಂದು ಸೇವೆ ಮನೋಭಾವ ಗ್ಯಾರಂಟಿ. ಅಲ್ಲಿ ಬಂದು ನಾನಿದ್ದೀನಿ ಯೋಚನೆ ಮಾಡೋಣ ಅಂತ ಕೈ ಹಿಡಿಯುವಂಥದ್ದು ಗ್ಯಾರಂಟಿ. ಸೊ ಇದಂತೂ ರಕ್ಷಾ ಕವಚವಾಗಿ ನಿಮಗೆ ಹೇಳ್ತಕ್ಕಂಥ ಒಂದು ಸೂಕ್ಷ್ಮ ರೀತಿಯಲ್ಲಿ ಅನಾಥೋ ದೈವ ರಕ್ಷಣೆ, ಇದು ಗ್ಯಾರಂಟಿ ಇರುತ್ತೆ. ಅಂದರೆ ಗುರುಜಿ, ಈಗ ಗುರು ರಾಜನಾಗಿರೋದ್ರಿಂದ ಯಾವುದೇ ರಾಶಿ ಇರಲಿ, ಯಾವುದೇ ನಕ್ಷತ್ರ ಇರಲಿ, ಗುರುನ್ ಚೆನ್ನಾಗಿ ನೋಡ್ಕೊಂಡು ಬಿಟ್ರೆ ಯಾವುದೇ ಸಮಸ್ಯೆಗಳು ಬರಲ್ಲ ಅಂತ. ಖಂಡಿತ ಇರಲ್ಲ. ಆಮೇಲೆ ಗುರು ಬಂದು ಎಲ್ಲಿ ಕೂತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಕೂತಿರೋದು ಎಲ್ಲಿ ಹೇಳಿ ಸಲಿ, ಆ ಕೂತಿರ್ತಕ್ಕಂಥವನು ಕುಜನ ಮನೆಗೆ ಕೂತ್ಕೊಂತಾನೆ. ಅದಾದ ಮೇಲೆ ಶುಕ್ರನ ಮನೆಗೆ ಹೋಗ್ತಾನೆ. ಶುಕ್ರನಿಗೂ ಗುರುಗಾಗಲ್ಲ. ಆ ಸಮಯಕ್ಕೆ ಗಂಡ ಹೆಂಡ್ತಿರು, ಆ ಸಮಯಕ್ಕೆ ಫ್ರೆಂಡ್ಸು, ಆ ಸಮಯಕ್ಕೆ ಪಾರ್ಟ್ನರ್ಸು. ಸೊ ಇವನು ದೈತ್ಯ ಗುರು, ಅವನು ದೇವಗುರು. ಸೊ ಇವನು ಯುಗ ಇವನಿಗಿರುತ್ತೆ, ಅವನ ಯುಗ ಅವನಿಗಿರುತ್ತೆ. ಸೊ ಆದ್ದರಿಂದ ನೀವೆಲ್ಲರೂ ಏನು ಪಾರ್ಟ್ನರ್ಶಿಪ್ಪಲ್ಲಿ ಅಕಸ್ಮಾತ್ ಎಷ್ಟು ವರ್ಷ ಏನು ಮಾಡ್ತಿದ್ದೀರಾ, ಕರೆಕ್ಟಾಗಿ 1.25 ವರ್ಷದಲ್ಲಿ 6 ತಿಂಗಳ ಕಾಲದಲ್ಲಿ ಜಾಗೃತಿ ಇರಬೇಕು. ಎನಿ ಟೈಮ್ ಫ್ರಿಕ್ಷನ್ಸ್ ಬರ್ಬೋದು. ಏನು ಅಂದರೆ ಕೆಲಸದಲ್ಲಿ ಫ್ರಿಕ್ಷನ್ ಬರ್ಬೋದು, ವ್ಯವಹಾರಿಕವಾಗಿ ಫ್ರಿಕ್ಷನ್ ಬರ್ಬೋದು. ನೀವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದ್ದರೆ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಮೇಲೆ ಒಂದು ಹೊಟ್ಟೆಕಿಚ್ಚು ಬರ್ಬೋದು, ಓಯ್ ಬೇಗ ಪ್ರಮೋಷನ್ ಹೋಗ್ತಾ ಇದೆ ಅಂತ. ಕೆಲವೊಂದಕ್ಕೆ ವಿಶೇಷವಾಗಿ ಬರುತ್ತೆ. ಇದು ದೊಡ್ಡ ದೊಡ್ಡ ವಿದ್ವಾಂಸರ ಮಧ್ಯನೂ ಬರ್ಬೋದು, ಸ್ವಾಮಿಗಳ ಮಧ್ಯ, ಮಠಾಧೀಶ್ವರಗಳ ಮಧ್ಯೆ ಬರ್ಬೋದು. ಯಾಕೆಂದ್ರೆ ಗುರು ಅಲ್ವಾ, ಮಠಾಧಿಪತಿಗಳನ್ನು ನೀಚವಾಗಿ, ನೀಚ ಬಂಗಾರ ರಾಜಯೋಗ, ನೀಚವಾಗಿ ಕಾಣೋ ಯೋಗಗಳನ್ನು ಶುಕ್ರ ಹೀಗೆ ಮಾಡೋದು. ನೋಡ ಇಷ್ಟು ವರ್ಷ ಹಿಂಗೆ ಮಾಡಿದಲ್ವಾ, ಈಗ ನೋಡೋದು. ಅದಕ್ಕೆ ಕೆಲವೆಲ್ಲರೂ ಭಾಳ ಜನ ಏನು ಗೋಪ್ಯವಾಗಿ ಮಾಡ್ಕೊಂಡು ಕೂತಿದ್ರಿ ಅವರೆಲ್ಲ ಬೀದಿಗೆ ಬರೋವಂಥ ಅವಕಾಶಗಳನ್ನೂ ಮಾಡ್ತಾನೆ. ಆಮೇಲೆ ಎಷ್ಟೋ ಜನನ ಕುಜ ಅಲ್ವಾ, ಈ ಸಲ ಮಂತ್ರಿ ಕುಜ. ಸೊ ಕುಜನ ಯಾರು ಡಿಪಾರ್ಟ್ಮೆಂಟ್ ತಲೆಯಲ್ಲಿ ಇಟ್ಕೊಳ್ಳಿ, ಲ್ಯಾಂಡ್ ಡೆವಲಪರ್ಸು, ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಕುಜನಿಗೆ ಸಂಬಂಧಪಟ್ಟವರು ಯಾರೋ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟು, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಸೊ ರೈತರು ಏನೇನು ಮಾಡ್ತಾ ಇದ್ದೀರಾ, ಕುಜನಿಂದ ಲಾಭ ಪಡೆಯುವಂಥ ಅವಕಾಶಗಳನ್ನ ಕುಂಭಕ್ಕೆ ಹೋದಾಗ ನೀವು ಲಾಭಕ್ಕೆ ಪಡೆದಾಗ ಜ್ಞಾಪಕ ಇಟ್ಕೊಳ್ಳಿ, ರಾಹು ಜೊತೆ ಕುಜ ಇದ್ದ ಪಕ್ಷದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರತಕ್ಕಂಥ ಅವಕಾಶಗಳು, ಬೇಕಾದ ಫಸಲುಗಳನ್ನು ಮಾತ್ರ. ನೋಡಿ ಈಗ ಗುಲ್ಬರ್ಗಾಲೆಲ್ಲ ಏನು ಮಾಡಿದೆ, ಹಿಮಗಳ ಗಡ್ಡೆಗಳು ಬಿದ್ದುಬಿಟ್ಟಾಗ ನೀವು ನಾನು ಕಬ್ಬು ಬೆಳೀತಿದ್ದೆ, ಜೋಳ ಬೆಳೀತಿದ್ದೆ, ಈರುಳ್ಳಿ ಉಳ್ಳಾಗಡ್ಡೆ ಆಗ್ತಿದ್ದೆ, ಇವಾಗ ನೋಡಿ ಹಾಕೋಕ್ಕಾಗತ್ತಾ? ಅಂದರೆ ನಮ್ಮ ಹಣೆ ಬರೋಕ್ಕೆ ಗಾಚಾರ್ ಗಾಡ್ ಮಾರೆ ಅಥವಾ ಕುದಾ ಕ್ಯಾ ಕರೆಗೆ ಅಂತ ನಮ್ಮ ಹಣೆ ಬರೋದು. ಪ್ರತಿಯೊಬ್ಬರಿಗೂ ಯಾವ ಸಮಯಕ್ಕೆ ಯಾವುದು ಹೆಂಗೆ ಮಾಡ್ತಾರೋ ಭಗವಂತ, ಕಾಲಚಕ್ರ ಎಲ್ಲವೂ ಅವನದೇ. ಅದೇ ನೀವೇನು ಹೇಳಬೇಕು, ನನ್ನ ರಕ್ಷಣೆ ನಾನು ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಒಬ್ಬರ ಒಳ್ಳೆ ದಾರಿಯನ್ನು ನೋಡ್ಕೊಳ್ಳಿ. ನಿಮಗೆ ಯಾರ್ಯಾರು ಆ ಫಸಲು ನೋಡ್ಕೊತವ್ರು ನಿಜವಾದ ರೈತ, ಏನು ಹಾಕಿದ್ರೆ ಉತ್ತಮ, ಈ ಸಮಯಕ್ಕೆ ಯಾವ ಕ್ಲೈಮೇಟ್ ಇದರಲ್ಲಿ ಏನು ಮಾಡ್ಕೊಂಡ್ರೆ ಉತ್ತಮ, ನಿಮಗೇನು ಬೇಕೋ ಅದು ಮಾಡ್ಕೊಳ್ಳಿ. ಆದರೆ ಈ ವರ್ಷದಿಂದ 1.25 ವರ್ಷ ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀರಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ಚೆನ್ನಾಗಿ ಮಾಡಿ. ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದೇನು, ಮೀನುಗಳು, ಮುತ್ತುಗಳು, ನೀರು ಒಳಗಿರ್ತಕ್ಕಂಥ ಹರಳುಗಳು, ಕಲ್ಲುಗಳು, ಸಾಲಿಗ್ರಾಮಗಳು, ಈ ಥರದ್ದೆಲ್ಲ ಉಪಯೋಗಿಸ್ಕೋಬೋದು. ಅದೇ ರೀತಿ ಮೀನಿಗೆ ಸಾಗಾಣಿಕೆ ಏನಿದೆ ಅಂಥದ್ದೆಲ್ಲ ಮಾಡ್ಕೋಬೋದು. ಅದ್ರ ಜೊತೆಗೆ ನೀರಿನಲ್ಲಿ ಅಂದರೆ ಐಸ್ ಕ್ಯೂಬ್ಸು, ಫ್ರಿಡ್ಜ್ಗೆ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸು, ಇದೆಲ್ಲ ನೀರಿಗೆ ಸಂಬಂಧಪಟ್ಟದ್ದು. ಮೇಯ್ನ್ ಇಂಪಾರ್ಟೆಂಟ್ ಚಂದ್ರ, ನೀರು, ಮನಸ್ಸೋ ಜಾಯತ. ಸೊ ನೀರಿನಂತ ತಿಳಿಯಿರಬೇಕು. ಸೊ ಎಲ್ಲರೂ ಏನು ಮಾಡಬೇಕು, ತಿಳಿ ಇಟ್ಕೊಳ್ಳಿ. ಒಂದು ಏನೋ ಜಗಳ ಬಂತಾ, ದೂರದಲ್ಲಿ ಹೊರಟಾಗಿ ಯಾವ್ದಾರು ನೀರಿನಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ. ಫಸ್ಟ್ ಕ್ಲಾಸಾಗಿ ಮೀನುಗಳಿಗೆ ಒಳ್ಳೆ ಉಪಚಾರ ಹಾಕ್ಬಿಟ್ಟು ಒಂದು ಕಡೆ ದೂರಾಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಹೊರತು ಜಗಳಗಳನ್ನ ಚಿಕ್ಕದನ್ನ ದೊಡ್ಡ ಮಾಡ್ಕೊಳ್ಳಿ. ರಾಹು ಚಿಕ್ಕವನು, ಗುರು ದೊಡ್ಡವನು. ಚಿಕ್ಕ ಜಗಳನ್ನ ದೊಡ್ಡದು ಮಾಡ್ಕೊಳ್ಳೋಕ್ಕೆ ನೀವು ಅವಕಾಶ ಕೊಡಬೇಡಿ. ಆದಷ್ಟು ಸೌಮ್ಯ ಅವತಾರಂ ಕಮಲೋಕ್ತಂ ಕಲಶಂಬರ ಬಿಸ್ ಲಕ್ಷ್ಮಿ ಇದ್ದಂಗೆ ಬ್ರಹ್ಮ ಸರಸ್ವತಿ ಒಂದು ಚೂರು ಕೇರ್ ಮಾಡಲ್ಲ. ಹಾಗೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಉತ್ತಮ. ಸರಿ, ಈಗ ನಾವು ಕುಜನ್ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಇತ್ತು ಗುರುಜಿ. ಈಗ ಮಹಾಮಂತ್ರಿ ಆಗಿರೋದ್ರಿಂದ ಕುಜ ಭೂಕಂಪ, ಬಾಂಬ್ ಸ್ಫೋಟ ಇಂತಹ ಅವಘಡಗಳಿಗೆ ಏನಾದರೂ ಆಗುತ್ತಾ? ಆ ಸ್ಫೋಟಗಳಾಗತ್ತಾ? ಗ್ಯಾರಂಟಿ. ಏನು ಅಂದರೆ ಕುಜ ಬಂದು ಧರಣಿ ಗರ್ಭ ಸಂಭೂತಂ, ಗರ್ಭದಿಂದ ಹೊರಗಡೆ ಇರತಕ್ಕಂಥದ್ದೆಲ್ಲ ತೆಗೆದುಬಿಸಾಕ್ತಾನೆ ಅಂತ. ಧರಣಿ ಒಳಗೆ ಇರೋದಂದರೆ ಗುಪ್ತವಾಗಿರೋದು. ರಾಹು ಬಂದು ಗುಪ್ತಗ್ರಹ ಅಂತ ಕರಿತೀವಿ. ಗೌಪ್ಯವಾಗಿ ಏನಿರುತ್ತೋ ಅದನ್ನೆಲ್ಲ ತೆಗೆದುಬಿಸಾಕ್ತಾನೆ ಅಂತ. ಆಮೇಲೆ ಫಾರ್ ಎಕ್ಸಾಂಪಲ್ ಅದು ಹೇಳ್ಬಿಡ್ತೀನಿ ಕೇಳು, ಅಮೇರಿಕಾ ಅವರು ಇರಾನ್ ಅವ್ರನ್ನ ಭಾಳ ಸೈಲೆಂಟಾಗಿ ಪುಟಾಣಿ ರಾಷ್ಟ್ರ ರೀ ಅಂದ್ಕೊಳಕ್ಕೆ ಹೋಗಬಾರ್ದು. ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಯಾರನ್ನೂ ತಾತ್ಸಾರ ಮಾಡೋ ಪರಿಸ್ಥಿತಿ ಇಲ್ಲ. ಹಾಗೆ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸಣ್ಣದಾಗಿರ್ತಕ್ಕಂಥ ಇರುವೇನೋ ಆನೆಯನ್ನು ಸಾಯಿಸಬಲ್ಲದು ಅನ್ನೋ ಅವಕಾಶಗಳಾಗುತ್ತೆ. ಸೊ ಕುಜ ಏನಂತ ಹೇಳ್ತೀನಿ, ಭೂಮಿ ಆಸ್ಫೋಟಗಳು,
ಏರೋಪ್ಲೇನ್, ರಾಹು ಬಂದು ಏರೋಪ್ಲೇನ್ಗಳು, ಜೆಟ್ ಪ್ಲೇನ್ಗಳು, ಹೊರಗಡೆ ಇರತಕ್ಕಂಥ ಹಳೆಯ ವಸ್ತ್ರ ಅಂತ ಹೇಳೋ. ನೀವೆಲ್ಲ ಎಷ್ಟೋ ಜನ ಚೈನಾದವ್ರು ನೋಡಿದಿರ, ಎಷ್ಟು ಜನ ಇಂಡಿಯಾದವ್ರು ನೋಡಿದಿರ, ಎಲ್ಲ ರಿಪಬ್ಲಿಕ್ ಡೇಗೆ ಪೆರೇಡ್ ಬರ್ತಾ ಇದೆ. ಪೆರೇಡ್ ಎಲ್ಲ ಯೂಸ್ ಯಾವಾಗಲೇ ಮಾಡ್ತೀರಾ? ಆಯುಧ ಪೂಜೆ ಮಾಡಿದ ತಕ್ಷಣ ಯೂಸ್ ಮಾಡೋದು ಬಿಡವಾ? ಇನ್ನು ಮೇಲೆ ಕುಜ ಬಂದು ಏನು ಮಾಡ್ತಾನೆ, ಸ್ಪೀಡ್ ಅಲ್ವಾ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ತಾಂಗಿದೇನೋ ಚಕ ಅಂತ ಯೂಸ್ ಮಾಡ್ತಾನಂತೆ ಇನ್ಮೇಲೆ. ಸೊ ಎಲ್ಲೆಲ್ಲಿ ಏನೇನು ಮುಚ್ಚಿಟ್ಟಿದ್ರಿ, ಶಸ್ತ್ರಾಸ್ತ್ರಗಳು, ಗನ್ಗಳು, ಬುಲೆಟ್ಗಳು ಎಲ್ಲವೂ ಯೂಸ್ ಆಗುತ್ತೆ. ಇನ್ನು ಮೇಲೆ ಕೆಲಸ ಕಾರ್ಯಗಳು, ಇಷ್ಟು ದಿವಸ ನಾವು ಇಷ್ಟು ಜನ ಇದ್ವಿ ಸೈನಿಕರು, ಇಷ್ಟು ಜನ ಫಸ್ಟ್ ಕ್ಲಾಸ್ ಆಗಿ ಡಾಕ್ಟರ್ಗಳಿದ್ವಿ ಅಂದರೆ ಡಾಕ್ಟರ್ಗಳು ಏನು ಮಾಡ್ತಿದ್ರು, ನಾವೆಲ್ಲ ಬರೀ ಮಿಲ್ಟ್ರಿಯವ್ರಿಗೆ ಡಾಕ್ಟ್ರು ಅಂತ ಕೆಲಸ ಇರಲಿಲ್ವಲ್ಲ. ಈಗ ಬುಲೆಟ್ಗಳು ಬರೆದು ರಕ್ತಗಳೆಲ್ಲ ಸರಿ ಮಾಡಬೇಕಲ್ಲ, ಎಷ್ಟು ಜನ ಹೋಲ್ಸೇಲಾಗಿ ಸಾಯ್ತಾರೆ. ಸೊ ಇದರಲ್ಲಿ ಏನು ಅಂದರೆ, ನೀವು ಒಂದು ಹೇಳ್ಬೋದು, ಶಾಂತಿ ವಾತಾವರಣವನ್ನು ಕಲ್ಪಿಸ್ಕೊಳ್ಳೋಕ್ಕೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ನಿಮ್ಮ ನೆಂಟರುಗಳಿಗೆ ಯಾವುದೇ ಅಷ್ಟೇ ಎಲ್ಲ ಕಡೆನೂ ಅನಾಥವಾಗಿರ್ತಕ್ಕಂಥ ನಾವುಗಳು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನೋಡಬೇಕು. ಆಮೇಲೆ ನೀವೆಲ್ಲ ಏನು ಅಂದರೆ ತ್ಯಾಗವನ್ನು ಮಾಡೋ ಅವಕಾಶಗಳು ಮಾಡ್ಕೋಬೇಕು. ಆದಷ್ಟು ನೋಡಿ, ಹಬ್ಬ ನಾನು ದೇಶಕ್ಕೆ ಒಳ್ಳೇದಾಗಲಿ ಅಂತ ನೀನು ತ್ಯಾಗ ಮಾಡಬೇಕು. ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಏನು ಮಾಡಿದ್ದಾರೆ, ಇವರೆಲ್ಲ ವೆಜಿಟೇರಿಯನ್ಸ್ ಆಗಿದ್ದಾರೆ. ನೀವು ಅಟ್ಲೀಸ್ಟ್ ವೆಜಿಟೇರಿಯನ್ ಆದರೆ ಏನಾಗುತ್ತೆ ಸಂತೋಷ ಅಂದರೆ, ನಾನು ದೇಶಕ್ಕೋಸ್ಕರ ಒಂದಷ್ಟು ಮಾಂಸ ಎಲ್ಲ ಬಿಡ್ತೀನಿ. ಬಿಟ್ಟರೆ ಏನಾಗುತ್ತೆ, ರಾಹು ಚಂಡಾಲ ಬುದ್ಧಿಯನ್ನು ಬಿಡ್ತಾನೆ, ಕಠೋರ ಬುದ್ಧಿಯನ್ನು ಬಿಡ್ತಾನೆ. ಆಗಲ್ಲ ತ್ಯಾಗ ಮಾಡೋಕ್ಕೆ, ಸರಿ ಬುಧವಾರ ಶುಕ್ರವಾರ ಭಾನುವಾರ ತಿನ್ನಿ, ಬೇರೆ ದಿವಸ ತ್ಯಾಗ ಮಾಡಿ, ಅಮಾವಾಸ್ಯೆ ಪೌರ್ಣಮಿ ದಿವಸ ತ್ಯಾಗ ಮಾಡಿ, ಬೇಡ ಅಂದಿಲ್ಲ. ಅಯ್ಯೋ ನಾನು ಇಷ್ಟು ತಿಂತಾ ಇದ್ದೆ, ಏನು ಕೆಲವರೆಲ್ಲ ಬೆಳಗಿನ ಸಾಯಂಕಾಲ 2:30ಗೆ ಹೋಗ್ಬಿಟ್ಟು ನಾನು ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಕೂರಿಸ್ಕೊಂತ, ಅದೆಲ್ಲ ಬಿಡಿ, ಅಂಥದ್ದೆಲ್ಲ ವ್ಯಾಮೋಹ ಬಿಟ್ಟು ದಿನ ತಿಂತೀರಲ್ವ. ಆಮೇಲೆ ಈ ಸಲ ವರ್ಷದುಡುಕಿಗೆ ಶುಕ್ರವಾರ ದಿವಸ ಭಾಳ ಜನ ಕಾಯ್ತಾ ಇದ್ದೀರ. ಶುಕ್ರವಾರ ಈ ಸಲ ಭಾಳ ಚೆನ್ನಾಗಿ ರಾಹು ಅಂತ ಕರಿತೀವಿ. ದಯವಿಟ್ಟು ಎಲ್ರಿಗೂ ಎಚ್ಚರ ಕೊಡ್ತಾ ಇದ್ದೀನಿ, ಪ್ರಾಣಿಗಳನ್ನು ತಿಂತಕ್ಕಂಥವ್ರು ಅಂದರೆ ಯಾರ್ಯಾರು ತಿಂದಿದ್ರು, ಪಾಪ ಪ್ರಾಣಿ ತಿಂದಿರಂತಲ್ಲ, ನಿಮ್ಮ ವಂಶನೇ ಹಾಗೆ, ನಿಮ್ಮ ಸಂಪ್ರದಾಯ ಹಾಗೆ, ನಿಮ್ಮ ಪದ್ಧತಿ ಹಾಗೆ. ಆದರೆ ವರ್ಷದೊಳಗೆ ತಿನ್ನೋದ್ರಿಂದ ನನಗೆ ಜೀವಮಾನ ಪೂರ್ತಿ ಮಾಂಸ ಸಿಗುತ್ತೆ, ಅದೆಲ್ಲ ಉಚಿತನ, ನಿಮ್ಮ ಪೇರ್ತನ. ಅದು ಏನು ಹೇಳ್ತೀನಿ ಅಂದರೆ, ತಿನ್ನೋವಾಗ ಎಲ್ಲಿಂದ ತರ್ತೀರಾ, ಎಷ್ಟು ಹೈಜೀನಾಗಿ ತಂದು ತಿಂತೀರಾ. ಯಾಕೆ ಅಂದರೆ ಆವತ್ತು ರಂಜಾನ್, ಆವತ್ತೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಏನು ಗೊತ್ತಾ, ರಾಹು ಅಂದರೆ ಮುಸ್ಲಿಮ್ಸ್. ಅದೇ ವಿಶೇಷವಾಗಿ ಮೇಲ್ಗಡೆ ಇರತಕ್ಕಂಥ ಚಂದ್ರ ದರ್ಶನ, ಚಂದ್ರ ರಾಹು ಜೊತೆ ಇದ್ದರೆ ವಿಷಕಾರಕ ಅಂತ ಕರಿತೀವಿ. ಸೊ ನೀವೆಲ್ಲ ಏನು ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿ ವರ್ಷದುಡುಕು ತಿನ್ನಕ್ಕೆ ಹೋಗ್ತೀರೋ ಹೋಟೆಲ್ ತಿನ್ನಬೇಡಿ, ಮನೇಲಿ ಲಕ್ಷ್ಮವಾಗಿ ಮಾಡ್ಕೊಂಡು ತಿನ್ನಿ, ನಿಮ್ಮ ತಂದೆ ತಾಯಿ ಜೊತೆ ಹೈಜಿನಿಗೆ ತಿನ್ನಿ, ನೀವು ಕತ್ತರಿಸ್ಕೊಂಡು ತಿನ್ನಿ ಹೊರತು ಯಾವನ ಹೆಣನ ಸತ್ತೋಗಿ ತಂದುಕೊಟ್ಟು ನೀವು ತಿಂದರೆ ಎಲ್ಲಿ ವಿಷ ಆಗುತ್ತೆ ಯಾವನು ಗೊತ್ತು. ಆದ್ದರಿಂದ ಅಲ್ಲಿ ಎಚ್ಚರಿಕೆ ಬಯಸಿದ್ರೆ ಭಾಳ ಸಂತೋಷ. ಯಾರೋ ಬಾಡೂಟ ಆಗ್ತಂತೆ ಬಿಟ್ಟು ತಿನ್ನಕ್ಕೆ ಹೋಗ್ಬಿಡ್ಬೇಡಿ, ಹೇಳಿದ್ದೀನಿ. ಆಹಾರ ಹುಷಾರಿದ್ರೆ ಉಳ್ತಮ್ಮ. ಈ ಸಲ ಚಂದ್ರ ಅಲ್ಲೇ ಇರೋದು ರಾಹು ಜೊತೆ, ವಿಷಕಾರಕ ಜಾಗ್ರತೆ, ರೋಗಕಾರಕ ರಾಹು ಜಾಗ್ರತೆ. ಸೊ ಇದನ್ನು ಯಾಕೆ ಎಚ್ಚರಿಸ್ತಿದ್ದೀವಿ ಅಂದರೆ, ನೀವು ತಿನ್ನೋ ಹೊಟ್ಟೆ ಕಿಚ್ಚಲ್ಲ, ಹುಷಾರು, ಜಾಗ್ರತೆ, ಕುಡಿಯೋ ನೀರು, ಅವ್ರು ತೊಳೆಯೋ ಪದಾರ್ಥಗಳು ಹೇಗೆ ಮಾಡ್ತಾರೋ ತಯಾರು ಗೊತ್ತಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರುಜಿ, ಇವೆಲ್ಲ ಮಾಡೋದಕ್ಕೆ ಸಿಲಿಂಡರ್ ಸಮಸ್ಯೆ ಕೂಡ ಇದೆ. ಒಳ್ಳೇದು ಬಿಡು. ನೀವು ಕಳೆದ ಒಂದು ಸಂವತ್ಸರದ ಫಲದ ಬಗ್ಗೆ ನಾವು ಮಾತನಾಡುವಂಥ ಟೈಮಲ್ಲಿ ತಾವು ಹೇಳಿದ್ರಿ, ಯಾರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೇಡಿ, ಯುದ್ಧ ಆಗ್ಬಿಡತ್ತೆ ಅಂತ. ಅದೇ ರೀತಿ ನಾವು ಸಾಕಷ್ಟು ಯುದ್ಧಗಳನ್ನ ನೋಡಿದ್ವಿ. ಈ ವರ್ಷ ಹೇಗಿದೆ ಗುರುಜಿ? ಯುದ್ಧ ನೀನು ನೋಡಿದ್ದೆ 5% ವೀಣಾ. ಏನು ಹೇಳ್ತೀನಿ ಅಂದರೆ, ಪಾಪ ಇವ್ರು ಹೇಳಿದ್ರೆ ಗುರುಗಳು ಹೇಳ್ಬಿಡ್ತಾರೆ ಹಿಂಗೆಲ್ಲ ಆಯಿತು ಅಂತ. ಕೆಲವರು ಏನು ಹೇಳ್ತಾರೆ ಗೊತ್ತಾ, ಗುರುಗಳೇ ನೀವು ಹೇಳಿದ್ದು ಆಯಿತು ಗುರುಗಳೇ ಅನ್ನೋಕ್ಕೂ ಸಂತೋಷ, ನೀವು ಹೇಳಿದ್ದಕ್ಕೆ ಹಂಗೆ ಆಯಿತು ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ. ಅಂದರೆ ನಿಮ್ಮ ದರಿದ್ರ ಬಾಯಿ ಅನ್ನೋ ಥರ ಅನ್ಕೊಂಡ್ಬಿಡ್ತಾರೆ. ಅನ್ಕೊಳ್ಳೋರು ಹೆಂಗಾರು ಅನ್ಕೊಳ್ಳಿ, ಅವ್ರ ಹಣೆ ಬರ. ನಾನು ಹೇಳೋದು ಗ್ರಹಗತಿಗಳಲ್ಲಿ, ನಾನಿರೋದು ಈ ಭಾರತ ದೇಶದಲ್ಲಿ, ನಿಮಗೆಲ್ಲ ಶತ್ರುಗಳಲ್ಲ. ಯಾಕಿರಬೇಕು, ಹೇಗಿರಬೇಕು, ಎಚ್ಚರಿಕೆಯಾಗಿರಬೇಕು, ಇದು ಸಂಪ್ರದಾಯ. ಸೊ ನಾವು ಎಚ್ಚರಿಕೆ ಇರಬೇಕಾದ್ರೆ ಹಿಂಗೆ ನಡೆಯುತ್ತೆ. ಈ ಪ್ಲಾನೆಟ್ಸ್ ಹಿಂಗೆ ಮಾಡೋದು. ಗುರು ಬಂದು ಉಪದೇಶನೇ ಮಾಡೋದು, ಬುಧ ಬಂದು ದುಡ್ಡೇ ಕೊಡೋದು, ಶನಿ ಬಂದು ಪಾಠವನ್ನೇ ಕಳಿಸೋದು, ಕುಜ ಬಂದು ಪರಿವರ್ತನೆ ಮಾಡಿ ಭೂಮಿಕಾರಕ ಕೊಡಿಸ್ತಾನೆ. ಈ ಸಲ ಇನ್ನೊಂದು ತಮಾಷೆ ಗೊತ್ತಾ, ಎಷ್ಟೋ ಜನಕ್ಕೆ ಭೂಮಿ ಇಲ್ಲದೆ ಇದ್ದವನಿಗೆ ಭೂಮಿ ಕೊಡಿಸ್ತಾನೆ, ಎಷ್ಟೋ ಜನಕ್ಕೆ ಮನೆ ಒಂದು ಮಾಡ್ಕೊಳ್ಳೋಕ್ಕಾಗಿಲ್ಲ ನನ್ನ ಯೋಗ್ಯತೆಗೆ ಅಂದರೆ ಮನೆ ಮಾಡಿಸ್ತಾನೆ, ಒಂದು ಪುಟ್ಟ ಗುಡಿಸ್ಲಾದ್ರೂ ನಿನ್ನ ಸ್ವಂತ ಅಂತ ಮಾಡಿಸ್ತಾನೆ. ಆಮೇಲೆ ಯಾರ್ಯಾರು ಟ್ರಾನ್ಸ್ಫರ್ ಕೇಳಿತೀರಾ, ಯಾರ್ಯಾರು ವಿಶೇಷವಾಗಿ ಹೊಸ ಕೆಲಸಕ್ಕೆ ಹೋಗಬೇಕು ಅಂತಿರ್ತೀರ, ಅಥವಾ ಹೊಸ ಮನೆಗೆ ಹೋಗಬೇಕು, ಸ್ಥಾನ ಪಲ್ಟನ ಮಾಡ್ಕೋಬೇಕು, ಅಪಾರ್ಟ್ಮೆಂಟ್ ಬಾಡಿಗೆಯಿಂದ ಸ್ವಂತಕ್ಕೆ ಹೋಗಬೇಕು, ಎಲ್ರಿಗೂ ಭೂಮಿಯನ್ನು ಗ್ಯಾರಂಟಿಯಾಗಿ ಕೊಡಿಸ್ತಾನೆ. ಸ್ಥಳದಾತಾಯ ವಿದ್ಮಹೆ ಗೃಹದೇನುವೇ ಧೀಮಹೆ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಿತ. ಅವನು ಹೇಳ್ತಾನೆ, ಶುಕ್ರ ಯಾವತ್ತು ಕುಜನ್ ಜೊತೆ ನೋಡ್ತಾನೋ ಧರಣಿ ಭೂಮಿ ಗ್ಯಾರಂಟಿ ಕೊಡಿಸ್ತಾನೆ, ನಿಮ್ಮ ಸ್ವಂತದ್ದು ಮಾಡಿಸ್ತಾನೆ ಅಂತ ಹೇಳ್ತಾನೆ. ಸೊ ಅದರಿಂದ ಇದಕ್ಕೂ ವಿಶೇಷವಾಗಿ ಅಂದರೆ, ಎಲ್ಲರೂ ಗ್ರಹಗಳು ಎಲ್ರಿಗೂ ಕೆಟ್ಟದಲ್ಲ, ಎಲ್ಲ ಗ್ರಹಗಳು ಎಲ್ರಿಗೂ ಒಳ್ಳೆಯೂ ಅಲ್ಲ. ಹಾಗಿಂದ ನೀವುಗಳು ಮಾಡ್ತಕ್ಕಂಥ ಅವಕಾಶಗಳು ಏನು ಅಂದರೆ, ಹೆಂಗಸರು ಸ್ವಲ್ಪ ಜಾಗೃತಿಯಾಗಿರಬೇಕು. ಏನಂತ ಹೇಳ್ತಾರೆ ಅಂದರೆ, ಪ್ರತಿಯೊಂದು ಹೆಣ್ಣನ್ನು ಜಾಗೃತಿಯಾಗಿ ಯಾಕಿರಬೇಕು, ನಿಮಗೆ ಗುಪ್ತಾಂಗಗಳು ಅಂತ ಕರಿತೀವಿ. ಸೊ ಹೆಂಗಸರಿಗೆ ಭಾಳಷ್ಟು ಜನಕ್ಕೆ ಇನ್ನ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ಗರ್ಭಕ್ಕೆ ತೊಂದರೆಗಳಾಗುತ್ತೆ. ಇನ್ನರ್ ಪಾರ್ಟ್ಸ್ ಅಂತ ಕರಿತೀವಿ, ಅದನ್ನು ದಯವಿಟ್ಟು ಜಾಗ್ರತೆಗಳು. ಕೆಲವರು ತರಕಾರಿ ತಿನ್ನಲ್ಲ, ಕೆಲವು ಉಷ್ಣಾಂಶ ಪದಾರ್ಥ ತಿಂತಾರೆ. ತಾಯಂದ್ರೆ ಮಾತ್ರ ಹೆಣ್ಮಕ್ಳು ಸರಿಯಾಗಿ ಕೇಳಲ್ಲ. ಸೊ ಅವ್ರ ದಿನಗಳ ಪೀರಿಯಡ್ಸ್ ಪ್ರಾಬ್ಲಮ್ ಏನೇನು ತೊಂದರೆ ಆಗುತ್ತೆ ಸ್ವಂತ ಹೇಳ್ಕೊಳ್ಳಲ್ಲ. ಇದೆಲ್ಲನೂ ಮುಚ್ಚಿಡೋ ಪ್ರಶ್ನೆ ಅಲ್ಲ. ನಿಮ್ಮ ತಾಯಂದ್ರಿಗೆ ಹೇಳ್ಕೊಬೇಕು. ನೀವು ಸ್ವಂತ ತಾಯಂದ್ರಿಗೆ ಅಜ್ಜಿಂದ್ರೆ ಹೇಳ್ಕೊಟ್ರೆ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ 6 ಹೆತ್ತೋಳು 3 ಹೆತ್ತೋಳು 6 ಹೆತ್ತೋಳು ಕೇಳಬೇಕು ಅಂತೆ. ನೀವೇನು ಮಾಡ್ತೀರಾ? 6 ಹೆತ್ತೋಳು ಕೇಳೋ ಬದಲು 3 ಹೆತ್ತೋಳು ಕತೆ ಕೇಳ್ತಿರ್ತೀರಿ. ಹಂಗೆ ಹೇಳ್ಬೇಡಿ. ಯಾವಾಗಲೂ ತಂದೆ ತಾಯಿಂದರು ಹೆಣ್ಣು ಮಕ್ಕಳಿಗೋಸ್ಕರನೇ ಇರೋದು. ಅವ್ರ ಹತ್ರ ಹೇಳಿದಾಗ ಸಂತೋಷ ಪಡ್ತಾರೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕ್ಕೊಳ್ಳಿ, ಸೊಂಟ ನೋವು ಬರಲ್ಲ. ಆದಷ್ಟು ಸೊಂಟದ ಪದಾರ್ಥಗಳು ನೋವು ಬರದೇ ಇದಕ್ಕೆ ಏನು ಮಾಡಬೇಕು? ಚಾಮಗಡ್ಡೆಗಳು, ಒಳ್ಳೆ ಸುವರ್ಣಗಡ್ಡೆ, ಗಮ್ ಅಂದರೆ ಬಂಕೆ ಪದಾರ್ಥಗಳನ್ನು, ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ತರಕಾರಿಗಳನ್ನ ಸ್ವೀಕರಿಸಿ. ಆದಷ್ಟು ತರಕಾರಿ ತಿನ್ನುತ್ತಾನೆ ಇಲ್ಲ ಎಷ್ಟೋ ಜನ. ಇವತ್ತಿನ ದಿವಸ ನೀವು ಫಸ್ಟ್ ಕ್ಲಾಸಾಗಿ ಕ್ಯಾರೆಟು ಕಣ್ಣಿಗೆ ತಿನ್ನಲೇಬೇಕು. ಸೌತೆಕಾಯಿ ಚೆನ್ನಾಗಿ ತಿನ್ನಬೇಕು, ಜೀರ್ಣ ಶಕ್ತಿ ಆಗುತ್ತೆ. ಸೋರೆಕಾಯಿ ತಿನ್ನಬೇಕು, ಸ್ಕಿನ್ ಡಿಸೀಸ್ ಹೋಗುತ್ತೆ. ಭಾಳ ವಿಶೇಷವಾಗಿ ಬೀಟ್ರೂಟ್ ತಿನ್ನಬೇಕು, ರಕ್ತ ಪರಿವರ್ತನೆ ಆಗುತ್ತೆ. ಇದೆಲ್ಲರ ಜೊತೆಗೆ ಯಾವತ್ತು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮ್ಮ ತಾತ ಅಜ್ಜಿ ಅಂದ್ರೆ ಮುಖದ ಎಲ್ಲ ಹೇಳ್ತಾರೆ. ನೀವು ಕೇಳಲ್ವೇ? ಆದ್ದರಿಂದ ಹೆಣ್ಣು ಮಕ್ಕಳು ಅಟ್ಲೀಸ್ಟ್ ಇನ್ನು ಮೇಲೆ ರಾಹು ರೋಗಕಾರಕ. ದಯವಿಟ್ಟು ನನ್ನ ಮಾತು ಕೇಳಿ, ಅರಿಶಿನ ಹಚ್ಕೊಂಡು ಸ್ನಾನ ಮಾಡಿ. ಕನಿಷ್ಠ ಪಕ್ಷ ಮಂಗಳವಾರ, ಶುಕ್ರವಾರ, ಭಾನುವಾರ. ದಾರಿದ್ರ್ಯಂ ಪರಿನಾಶನಂ ಹರಿದ್ರಾಲಂಕಾರಂ ದಾರಿದ್ರ್ಯ ಪರಿನಾಶನಂ. ಬ್ಯಾಕ್ಟೀರಿಯಾ ಪರಿವರ್ತನೆ ಆಗುತ್ತೆ. ಅಟ್ಲೀಸ್ಟ್ ಹೊರಗಡೆ ಇರೋ ರೋಗಗಳು ನಮ್ಮಲ್ಲಿ ಬರದೇ ಇರುತ್ತೆ. ಅರಿಶಿನ ಅಂದರೆ ಹಸಿ ಅರಿಶಿನ ಇರುತ್ತೆ ಗೊತ್ತಾ? ಅದರಲ್ಲಿ ಚಟ್ನಿ ಮಾಡಿಸ್ಕೊಳ್ಳಿ. ಹಸಿ ಅರಿಶಿನ, ಬರೀ ಅರಿಶಿನ ಅಲ್ಲ, ಒಣಗಿದ ಅರಿಶಿನ ಅಲ್ಲ, ಸದ್ಯ ಹಸಿ ಅರಿಶಿನ ಅಂತ. ಈಗ ಉಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಈ ಟೈಮಿಗೆ ಎಲ್ಲ ಅರಿಶಿನ ಚೆನ್ನಾಗಿ ಬಂದಿರುತ್ತೆ. ಭಾಳ ಚೆನ್ನಾಗಿ ಶುಂಠಿ ಬರುತ್ತೆ. ಈ ಅರಿಶಿನ ಶುಂಠಿ ಹಾಕ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಒಣಮೆಣಸಿನಕಾಯಿ ಚಟ್ನಿ ಮಾಡಿ ಏನು ಚೆನ್ನಾಗಿತ್ತು ಅನ್ನ ಕಲಿಸ್ಕೊಂಡ್ರೆ ದೇಹಕ್ಕೂ ಪರಿಪೂರ್ಣವಾಗಿ ಒಳಗಡೆ ಅಂಗರಕ್ಷೆಗಳಿಗೆ ಭಾಳ ಉತ್ತಮ ಅಂತ ಈ ಮುಖಾಂತರ ಹೇಳ್ತೀನಿ. ಆಮೇಲೆ ಯಾರ್ಯಾರು ಗಂಡಸರು ಯಂಗ್ಸ್ಟರ್ಸು ದೊಡ್ಡವರಾಗ್ತಾರೆ, ಜ್ಞಾಪಕ ಇಟ್ಕೊಳ್ಳಿ, ಹುಷಾರ್. ಈಗಲೇ ಹೇಳ್ತಾ ಇದ್ದೀನಿ, ಅವರಿಗೆ ಟೀನೇಜ್ 12 to 15 ಇಯರ್ಸ್ ಯಾರ್ಯಾರು ಇದ್ದೀರಾ ಹಾರ್ಟ್ ನೋಡ್ಕೋಬೇಕು. ಏನು ಹೇಳುತ್ತೆ ಅಂದರೆ ಆ ಸಮಯಕ್ಕೆ ಕರೆಕ್ಟಾಗಿ ಶುಕ್ರ ರವಿ ನೋಡ್ತಾನೆ. ಅದಕ್ಕೆ ಯಂಗ್ಸ್ಟರ್ಸ್ಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸು. ಸೊ ಯಂಗ್ಸ್ಟರ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಯಾಕೆ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲಗಿದ ತಕಾರ ಅಂತ ಎದ್ಬಿಡ್ತೀರಾ. ಹೆಂಗಂದರೆ ಹೆಂಗೆ ಹೋಗ್ತೀರಾ, ಯಾವಾಗಂದರೆ ನಿದ್ದೆ ಇಲ್ಲ, ಹೆಂಗಂದರೆ ಬೈಕಲ್ಲಿ ಓಡಿಸ್ತೀರಾ, ರ್ಯಾಶಾಗಿ ಹೋಗ್ತೀರಾ, ಹಾರ್ಟ್ ಬೀಟ್ಸ್ ಜಾಸ್ತಿ ಇರುತ್ತೆ. ಸೊ ನೀವೆಲ್ಲ ದಯವಿಟ್ಟು ಹೇಳ್ತೀನಿ, ಮೆಂತ್ಯ ಸ್ವೀಕರಿಸಿ. ಉಷ್ಣಾಂಶ ದೇಹದಲ್ಲಿ ಕಮ್ಮಿ ಮಾಡಿ. ಅದು ಮಾಂಸದ ಪದಾರ್ಥ ಆಗಲಿ, ದೇಹದ ಪದಾರ್ಥ ಆಗಲಿ, ಎಲ್ಲೇ ಆಗಲಿ, ಯಂಗ್ಸ್ಟರ್ಸು ಭಾಳ ಚೆನ್ನಾಗಿ ಬೀನ್ಸ್ನ ಪರಿಪೂರ್ಣವಾಗಿ ತಿನ್ನೋ ಅವಕಾಶ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಜ್ಞಾಪಕ ಇಟ್ಕೋಬೇಕು, ತೆಂಗಿನಕಾಯಿ ಎಳ್ನೀರನ್ನ ಆದಷ್ಟು ಸ್ವೀಕರಿಸ್ತಾ ಇದ್ದರೆ ತುಂಬ ಒಳ್ಳೆಯದು. ಅಂಥ ಒಂದು ಹಾರ್ಟ್ ಡಿಸೀಸ್ನ ದೂರ ಮಾಡೋಕ್ಕೆ ಶುಕ್ರನ ಜೊತೆಯೇ ಪರಿಪೂರ್ಣವಾಗಿ ರವಿ ನೋಡೋದ್ರಿಂದ ಹುಷಾರ್. ಯಂಗ್ಸ್ಟರ್ಸು 12 to 15 ಇಯರ್ಸ್ ಈ ಒಂದು ವಯಸ್ಸಿಗೆ ಯಾರು ದೊಡ್ಡವರು ಆಗ್ತಕ್ಕಂಥ ಹುಡುಗರು ಇರ್ತಾರೆ, ಜಾಗ್ರತೆ. ಅದೇ ಥರ ಹೆಂಗಸರು ಯಾರು ಮೈ ನೆರೀತಾರೆ ಅಂತ ಇರ್ತಾರಲ್ಲ, ದಯವಿಟ್ಟು ಅಮ್ಮನ ಮಾತನ್ನು ಕೇಳಿಕೊಂಡು ಏನೇನು ತಿನ್ನೋ ಪದಾರ್ಥಗಳನ್ನ ಈಗಿಂದನೇ ಸ್ವೀಕರಿಸಿದ್ರೆ ಉತ್ತಮ. ಕಾಲ್ಗೆಜ್ಜೆ ಹಾಕೋಬೇಕು. ಫಸ್ಟ್ ಕ್ಲಾಸ್ ಆಗಿರೋ ಮನೆ ಒಳ್ಳೆ ಊಟಗಳನ್ನ ಕಿವಚಿ ಚೆನ್ನಾಗಿ ತಿನ್ನಬೇಕು. ದಯವಿಟ್ಟು ಮೈದಾ ತಿನ್ನಬೇಡಿ, ಉಪ್ಪನ್ನ ವಿಶೇಷವಾಗಿ ತಿನ್ನಬೇಡಿ, ಹಾಲನ್ನ ಜಾಸ್ತಿ ಕುಡಿಬೇಡಿ, ಆದಷ್ಟು ತಿನ್ನಬೇಕಾಗಿದ್ದು ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆ ಪದಾರ್ಥಗಳು ತಿಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು. ಸರಿ, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದನ್ನು ತಿಳ್ಕೊಂಡ್ರಿ ಗುರುಜಿ. ಹಾಗೆ ಈ ವರ್ಷ ಯಾವ ಕ್ಷೇತ್ರದವರು ಅತಿ ಹೆಚ್ಚಾಗಿ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತೀರಿ? ಏನಿದೆ ಫಲ ಈ ವರ್ಷ? ಈ ವರ್ಷ ಜಾಗ್ರತೆ ವಹಿಸಬೇಕಾದ್ರು ರೈತರು ನಂಬರ್ 1. ಮೇಯ್ನ್ ರೈತರಿಗೇನು ಅಂತ ಹೇಳೋದಾದರೆ, ಫಲಾಫಲಗಳಲ್ಲಿ ಬೀಜಗಳನ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಅಂದರೆ ಎಲ್ಲ ಬೀಜಗಳನ್ನ ಶೇಖರಣೆ ಮಾಡಿ. ಕಾಳು ಪದಾರ್ಥಗಳನ್ನ ಚೆನ್ನಾಗಿ ಉಪಯೋಗಿಸಿ. ಗುರು ಕಾಳು ಜ್ಞಾಪಕ ಇಟ್ಕೊಳ್ಳಿ, ಶುಕ್ರ ಕಾಳು ಜ್ಞಾಪಕ ಇಟ್ಕೊಳ್ಳಿ. ಭೂಮಿಕಾರಕ ಯಾವತ್ತೂ ಕುಜ ಕಾಳುಗಳು, ಶನಿ ಕಾಳುಗಳೇ ಇಂಪಾರ್ಟೆಂಟು. ಸೊ ಆದಷ್ಟು ನೀವೇನೇನು ಮಾಡ್ತೀರಾ, ಹುರ್ಗಡ್ಲೆ ಕಾಳು ಅಂದರೆ ಹುರ್ಗಡ್ಲೆ ಇರೋದು ಪೂರ್ಣಿ ಕಾಳು ಆದರೆ ಕಡಲೆಕಾಳು ಜ್ಞಾಪಕ ಇಟ್ಕೊಳ್ಳಿ. ಅಲಸಂದಿ ಕಾಳು ಔಷಧಿ ಉಪಯೋಗಿಸ್ಕೊಳ್ಳಿ. ಕಾಳುಗಳು ಎಷ್ಟು ಚೆನ್ನಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಿರುತ್ತೆ, ತಿಂದು ಬಿದ್ದಿರೋ ಬೀಜಗಳ ಕೂಡ ನಮಗೆ ಉಪಯೋಗ. ಅಂದರೆ ಕರ್ಬೂಜ ಹಣ್ಣು ಅಥವಾ ಮುಸಲಿ ಹಣ್ಣು ವಿಶೇಷವಾಗಿರ್ತಕ್ಕಂಥ ಆ ಥರದ್ದೆಲ್ಲನೂ ಬೀಜಗಳನ್ನ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಂಥ ಅವಕಾಶಗಳು ಜಾಸ್ತಿ. ಹುಣಸೆ ಹಣ್ಣಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ, ಹುಣಸೆ ರಸದಲ್ಲಿ ಚೆನ್ನಾಗಿ ಯಾರು ಅಡುಗೆಗಳು ಮಾಡ್ತಿರೋ ಹುಣಸೆ ರಸ ಎಷ್ಟೋ ಜನ ತಿನ್ನೋದೇ ಇಲ್ಲ. ದಯವಿಟ್ಟು ಹುಣಸೆ ರಸ ಹಾಕೊಳ್ಳಿ. ಮಂಗಳೂರು ಕಡೆ ಆದರೆ ಪುನರ್ಪುಳಿ ಅಂತ ಹಾಕ್ಕೊತಾ ಇದ್ರು. ಅದು 15 ದಿವಸನೋ ಒಂದನ್ನು ಯೂಸ್ ಮಾಡಿದ್ರೆ 15 ದಿವಸ ಅದು ಮತ್ತೆ ಯೂಸ್ ಮಾಡೋದು, ಅಷ್ಟು ಹುಳಿ ಇರ್ತದೋ. ಆದರೆ ನೀವು ಹುಣಸೆ ಹಣ್ಣು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ ಅಡುಗೆಗಳಿಗೆ, ಅರಿಶಿನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ, ಇದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ, ಆರೋಗ್ಯ. ತಿನ್ನೋ ಪದಾರ್ಥದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಜಾಸ್ತಿ ಕೆಲಸಗಳು ಸಿಗುತ್ತೆ ಈ ಸಲ ಕುಜ. ಅಂದರೆ ನಿಮಗೆ ಮಿಲ್ಟ್ರಿ ಅವ್ರ ಜೊತೆ ಹೇಗೆ ಗಲಾಟೆ, ಘರ್ಷಣೆ, ಅನುಗ್ರಹ ಅಂದರೆ ಮಿಲ್ಟ್ರಿ ಅವರು ನೀವು ಇಬ್ಬರು ಸೇರಿ ರಾಜಕೀಯದವ್ರ ಜೊತೆ ಜಗಳ ಆಗುತ್ತೆ. ಮಾಧ್ಯಮದಲ್ಲಿ ಚೆನ್ನಾಗಿ ಬರುತ್ತೆ ಈ ನ್ಯೂಸ್ಗಳು, ಬರೆದಿಟ್ಕೊಳ್ಳಿ. ರಾಜಕೀಯದವ್ರಿಗೂ ಪೊಲೀಸ್ನವ್ರಿಗೆ ಘರ್ಷಣೆ. ಅದೇ ರೀತಿಯಾಗಿ ಕೋರ್ಟ್ ಕೇಸು ಕಚೇರಿಗಳನ್ನು ಇರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೂ ಇದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕುಜ ಕೇತು ಹುಷಾರ್.
ಕೇತುದನೇ ನೋಡ್ತಾ ಇರೋದು. ಕುಜನ್ ಜೊತೆ ಯಾರು ಇದು ರಾಹು ಡೈರೆಕ್ಟಾಗಿ ನೋಡ್ತಾ ಇದ್ದಾನೆ. ಸೊ ಆದ್ದರಿಂದ ರಾಹು ಸಿಂಹರಾಶಿಯಲ್ಲಿರೋದ್ರಿಂದ ನೀವು ಗಲಾಟೆ ಘರ್ಷಣೆ ಆ ಡಿಪಾರ್ಟ್ಮೆಂಟ್ಗಾಗತ್ತೆ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಿಂತ ಬಹಳ ಮುಖ್ಯವಾಗಿ ಡಾಕ್ಟ್ರುಗಳು, ದಯವಿಟ್ಟು ಡಾಕ್ಟ್ರುಗಳು ಸೌಮ್ಯವಾಗಿ ಆ್ಯಕ್ಟ್ ಮಾಡಿ, ಭಾಳ ಚೆನ್ನಾಗಿ ಪೇಷಂಟ್ಗಳನ್ನ ನೋಡಿ. ದುಡ್ಡುಗೋಸ್ಕರ ದರಿದ್ರದೋಸ್ಕರ ದುಡ್ಡು ಆಸೆ ಪಟ್ಟುಬಿಟ್ಟು ಪೇಷಂಟ್ನ ಸಾಯಿಸ್ಬಿಡ್ಬೇಡಿ. ಎಷ್ಟು ಚೆನ್ನಾಗಿ ಗೌರವದಿಂದ ನೋಡ್ಕೊತಿರೋ ಪಾಪ ಅವ್ರು ಯಾರಿದ್ರು ಅಟೆಂಡ್ ಮಾಡಿ. ನಿಮ್ಮ ತಾತನ ಮನೆ ಗಂಟೆ ಆ ಕಾಲದಲ್ಲಿ 10 ರೂಪಾಯಿ ಇಸ್ಕೊಳ್ಳೋರು, ಬಂದ ತಕ್ಷಣ ಫಸ್ಟ್ ಪೇಷಂಟ್ ನೋಡೋರು, ಅವ್ರೇನೋರು ದೇವ್ರ ಥರ ರೀ ಅಂತ. ನೀವು ಈ ಕಾಲದಲ್ಲಿ ಎಲ್ಲರೂ ಜಗಳ ಮಾಡ್ಕೊಂಡು ನಿಮ್ಮಿಂದನೇ ಸತ್ರು ಅಂತ ಅಂತಾರೆ. ದಯವಿಟ್ಟು ಜನ ಹೆಂಗೇ ಸತ್ರು ಯಮಧರ್ಮರಾಜನ ಹೆಸರು ಹೆಂಗೆ ಹೇಳಲ್ವೋ, ಈ ಸರಿ ಸತ್ತರೆ ಫಸ್ಟ್ ಹೇಳೋದು ಹೆಸರು ಡಾಕ್ಟ್ರ್ ಹೆಸರೇ, ನೀನೇ ಕಡೆ ಸಾಯಿಸಿದ್ದು ಅಂತಾರೆ. ಅದಕ್ಕೆ ಡಾಕ್ಟ್ರುಗಳು ಏನೋ ಮಾಡಬೇಕು, ಹುಷಾರಾಗಿ ಜಾಗ್ರತೆ ಇರಬೇಕು. ದಯವಿಟ್ಟು ಇದೇನು ಡಾಕ್ಟ್ರುಗಳಿದ್ದಾರೆ, ಬೇರೆಯವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕಿಂತನೂ ನೀವುಗಳು ಸರಿಯಾಗಿ ತೋರಿಸ್ಕೋಬೇಕು. ಡಾಕ್ಟ್ರಿಗಿಂತ ಮೊದಲು ಪ್ರತಿಯೊಬ್ಬರು ಆ್ಯಪಲ್ ಇದೆಯಲ್ಲ, ದಿನಾ ಆ್ಯಪಲ್ನ ಬೇಯಿಸ್ಬಿಟ್ಟು ತಿಂದರೆ ನಿಮಗೆ ಗ್ಯಾಸ್ಟ್ರಿಕ್ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತಾರೆ. ಎಲ್ಲರೂ ಆ್ಯಪಲ್ ಡೈರೆಕ್ಟಾಗಿ ತಿನ್ಬೇಡಿ, ಯಾಕೆಂದರೆ ಅದ್ರಲ್ಲಿ ವ್ಯಾಕ್ಸ್ ಇದೆ ಅದಿದೆ ಅಂತಾರೆ. ಚರ್ಮ ಸುಲಿದು ಬಿಡಿ ಆ್ಯಪಲ್ದು, ಆದರೆ ಬೇಯಿಸ್ಬಿಟ್ಟು ಕತ್ತರಿಸಿ ಬೇಯಿಸಿರೋದ್ರಲ್ಲಿ ಒಂದಿಷ್ಟು ಚಿಟಿಕೆ ಸೇಂದ್ರವನ್ನು ಹಾಕಿ ತಿನ್ನಿ. ನೀವು ಯಾತಕ್ಕೆ 15 ದಿವಸದಲ್ಲಿ ನಿಮಗೆ ಯಾವ ರೋಗ ದೇಹದಲ್ಲಿರುತ್ತೆ ನಾನು ನೋಡ್ತೀನಿ. ಆಮೇಲೆ ಸೇಂದ್ರ ಲವಣ ಜಾಸ್ತಿ ಉಪಯೋಗಿಸಿ. ರಾತ್ರಿ ಹೊತ್ತು ಪ್ರತಿದಿನ ಮೆಂತ್ಯನ 1 ಲೋಟ ಮೊಸರಿಗೆ ಹಾಕ್ಕೊಂಡು ದೇಹ ಸ್ಥಿತಿಯಲ್ಲಿ ಲಿವರ್ ಇನ್ಮೇಲೆ ಲಿವರ್ ನೋಡ್ಕೋಬೇಕು. ಯಾರು ಲಿವರ್ಗೆ ಅದಿದೇವತೆ ಗೊತ್ತಾ ನಿಮಗೆ? ಇದೇ ಸೇನಾಧಿಪತಿ ರಾಹು. ಎಲ್ಲಿ ಕೂತಿಯಾನೆ? ಶನಿ ಮನೆಯಲ್ಲಿ ಮಂದಗತಿ. ಆದ್ದರಿಂದ ಯಾರ್ಯಾರು ಡ್ರೈವರ್ಗಳಿದ್ದಾರೆ, ಬಸ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಕಾರ್ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ನೀವೆಲ್ಲ ಕೂತು 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 ಉಷ್ಣ. ಯಾರು ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಎಂಥವನೇ ಆಗಲಿ, ಕೂತ್ಕೊಂಡು ಉಷ್ಣ. ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು, 1 ಲೋಟ ಮೊಸರಿಗೆ 2 ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ಬೆಳಗ್ಗೆ ಹಲ್ಲುಜ್ಜದೆ ನುಂಗಿ ತಂಪಾಗಿ ಇಟ್ಕೊಳ್ಳಿ, ದೇಹ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನೂ ಭಾಳಷ್ಟಿದೆ ವಿಚಾರ, ನಮ್ಮಲ್ಲಿ ಮಾತಾಡೋಣ ಗುರುಜಿ, ಮತ್ತಷ್ಟು ಮಾತಾಡೋಣ. ನಾಳೆಯಿಂದ ಶುರುವಾಗ್ತಾ ಇರುವಂತಹ ಪರಾಭವ ಸಂವತ್ಸರದ ಫಲಾಫಲಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರತಿಯೊಬ್ಬರಲ್ಲಿ ಇರುವಂತಹ ಒಂದೇ ಪ್ರಶ್ನೆ, ನಮ್ಮ ರಾಶಿಗೆ ಯಾವ ರೀತಿಯ ಫಲ ಇದೆ ಮುಂದಿನ ವರ್ಷ ಅಂತ. ಹಾಗಾದರೆ ಯಾವ ರಾಶಿಗೆ ಬೇವು, ಯಾವ ರಾಶಿಗೆ ಬೆಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.